ಕಾಶ್ಮೀರದಲ್ಲಿ ನಡೆದಂತಹ ಪ್ರವಾಸಿಗರ ಮೇಲಿನ ಉಗ್ರರ ಅಟ್ಟಹಾಸ ಏನಿದೆ, ಈ ದಾಳಿಯ ಹಿಂದೆ ಈಗ ಪಾಕಿಸ್ತಾನದ ಕೈವಾಡ ಇರೋದು ಬಟಾ ಬಯಲಾಗ್ತಾ ಇದೆ. ಡಿಜಿಟಲ್ ಫುಟ್ ಪ್ರಿಂಟ್ ಪಾಕಿಸ್ತಾನದ ನಂಟಿರೋದು ಪತ್ತೆಯಾಗಿದೆ. ಸೈಫುಲ್ಲಾ ಕಸೂರಿಯನ್ನ ಚೂ ಬಿಟ್ಟು ಪಾಕಿಸ್ತಾನ ಕಳ್ಳಾಟ ಆಡಿದೆ. LET ಉಗ್ರ ಸಂಘಟನೆಯ ಉಗ್ರ ಈ ಸೈಫುಲ್ಲಾ ಕಸೂರಿ ಉಗ್ರರನ್ನ ಪೋಷಣೆ ಮಾಡ್ತಾ ಇರುವಂತಹ ಪರಮ ಪಾಪಿ ಈತ. NIA ಉಗ್ರರ ಫೋಟೋವನ್ನೇನು ರಿಲೀಸ್ ಮಾಡಿದೆ ನಾವು ಗಮನಿಸ್ತಾ ಇದ್ದೀವಿ. ಇಬ್ಬರು ಸ್ಥಳೀಯರು, ಇಬ್ಬರು ಪಾಕ್ ಉಗ್ರರು ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಡಿಜಿಟಲ್ ಫುಟ್ ಪ್ರಿಂಟ್ ಪಾಕಿಸ್ತಾನದ ನಂಟಿರೋದು ಪತ್ತೆಯಾಗಿರೋದ್ರಿಂದ ಸೈಫುಲ್ಲಾ ಕಸೂರಿಯನ್ನ ಚೂ ಬಿಟ್ಟು ಪಾಕಿಸ್ತಾನ ಕಳ್ಳಾಟ ಆಡ್ತಾ ಇರುವಂಥದ್ದು ಬಟಾ ಬಯಲಾಗಿದೆ. ಪ್ರವಾಸಿಗರ ಸ್ವರ್ಗಕ್ಕೆ ಪ್ರವಾಸಕ್ಕೆ ಅಂತ ಹೋದವರು ಹೆಣವಾಗಿ ವಾಪಸ್ಸಾಗ್ತಿದ್ದಾರೆ. ಭಾರತೀಯರ ಮೇಲೆ ಭಾರತದ ನೆಲದಲ್ಲೇ ಈ ರೀತಿ ಗುಂಡಿನ ದಾಳಿಗೆರೆದಂತಹ ಈ ಉಗ್ರರನ್ನ ಹೆಡೆಮುರಿ ಕಟ್ಟಬೇಕಾಗಿದೆ. NIA ಗ್ರೌಂಡ್ಗಿಳಿದಿದೆ, ತನಿಖೆಯನ್ನು ನಡೆಸ್ತಾ ಇದೆ. ಪಾಕಿಸ್ತಾನದ ಕೈವಾಡ ಇರೋದು ಬಟಾ ಬಯಲಾಗಿದೆ. ಬೆಚ್ಚಿ ಬೀಳಿಸುವಂತಿದೆ ಪಹಲ್ಗಾಮಲ್ಲಿ ನಡೆದಂತಹ ಉಗ್ರರ ಅಟ್ಟಹಾಸ. ಬೈಸರನ್ ವ್ಯಾಲಿಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರು ಉಗ್ರರು. ದಾಳಿ ಮಾಡಿದಾಗ ಅಲ್ಲಿ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡ್ತಾರೆ ರಾಕ್ಷಸರು. ಪುರುಷರು ಮಹಿಳೆಯರನ್ನ ಪ್ರತ್ಯೇಕವಾಗಿ ನಿಲ್ಲಿಸಿದ್ದಾರೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಕೊಂದಿದ್ದಾರೆ ಈ ಕ್ರಿಮಿಗಳು. ಈ ಪಾಪಿಗಳು ಆಟೋಮ್ಯಾಟಿಕ್ ಗನ್ ಹಿಡ್ಕೊಂಡು ಬಂದಿದ್ರು. ಎಲ್ಲರ ಮೇಲೆ ಏಕಾಏಕಿ ಗುಂಡಿನ ಮಳೆಗರೆದಿದ್ದಾರೆ ಈ ರಾಕ್ಷಸರು. ಮಹಿಳೆಯರ ಎದುರೇ ಪುರುಷರ ನೆತ್ತರನ್ನ ಹರಿಸಿ ಕ್ರೌರ್ಯ ಮೆರೆದಿದ್ದಾರೆ. ಪತ್ನಿಯರ ಎದುರು, ಮಕ್ಕಳ ಎದುರೇ ಅವರ ಯಜಮಾನರನ್ನ ಕೊಂದು ಹೋಗಿ ಮೋದಿಗೆ ಹೇಳಿ ಅಂತ ಅಟ್ಟಹಾಸ ಮೆರೆದಿರುವಂತಹ, ಪ್ರವಾಸಿಗರ ಮೇಲೆ ದಾಳಿ ನಡೆದಿರುವಂತಹ ಈ ಉಗ್ರರ ಬಗ್ಗೆ ಈಗ ಪತ್ತೆಯಾಗಿದೆ. ಪಾಕಿಸ್ತಾನದ ನಂಟು ಗೊತ್ತಾಗ್ತಾ ಇದೆ. ಹೇಗೆ ಮಾಡಿದ್ರು, ಆ ದಾಳಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಆ ಪ್ರತ್ಯಕ್ಷ ಸಾಕ್ಷಿಗಳೇ ಮಾಹಿತಿಯನ್ನ ಕೊಟ್ಟಿದ್ರು. ಇನ್ನು ಶ್ರೀನಗರದಲ್ಲಿರುವಂತಹ ಕೇಂದ್ರ ಸಚಿವ ಅಮಿತ್ ಶಾ ಮೀಟಿಂಗ್ ನಡೆಸಿದ್ದಾರೆ. ಪಹಲ್ಗಾಮ್ ಭೇಟಿ ಮುಗಿಸಿ ಬಂದಂತಹ ಕೇಂದ್ರ ಗೃಹ ಸಚಿವರು ಪಹಲ್ಗಾಮ್ನಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅನಂತನಾಗ್ ಜಿಲ್ಲೆಯಲ್ಲಿರುವಂತಹ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ವೈಮಾನಿಕ ಸಮೀಕ್ಷೆ ಕೂಡ ನಡೆಸಿರುವುದನ್ನು ಗಮನಿಸ್ತಾ ಇದ್ದೀವಿ. ನೆನ್ನೆ ದಾಳಿ ಆಗ್ತಾ ಇದ್ದಂತೆ, ಮಾಹಿತಿ ಬರ್ತಿದ್ದಂತೆ ತೆರಳಿದ್ರು. ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ, ಅಧಿಕಾರಿಗಳ ಜೊತೆ ಮೀಟಿಂಗ್ ನಡೆಸಿದ್ದಾರೆ. ಪಹಲ್ಗಾಮ್ ಭೇಟಿ ಮುಗಿಸಿ ಬಂದ ಮೇಲೆ ನಡೆದಂತಹ ಮೀಟಿಂಗ್ ಅದು. ಜೊತೆಗೆ ಆಸ್ಪತ್ರೆಗೆ ತೆರಳಿ ಅಲ್ಲಿ ಇರುವ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಉಗ್ರರ ಈ ಅಟ್ಟಹಾಸ ಭಾರತವನ್ನು ನಲಗಿಸಿದೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ. ಕರ್ನಾಟಕದ 3 ಹತ್ಯೆಯಾಗಿದೆ. ಬದುಕಿ ಬಂದವರು ಅಲ್ಲಾದದ್ದೇನು ಅಂತ ವಿವರಿಸ್ತಾ ಇದ್ರೆ ನಿಜಕ್ಕೂ ಮೈ ನಡಗತ್ತೆ. ಈ ಭಯೋತ್ಪಾದಕರ ದಾಳಿಯಲ್ಲಿ 2 ಕನ್ನಡಿಗರು ಮೃತಪಟ್ಟಿದ್ದಾರೆ. ಇಬ್ಬರ ಮೃತದೇಹದ ಆಗಮನದ ಬಗ್ಗೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ. ಕನ್ನಡಿಗ ಭರತ್ ಭೂಷಣ್ ಮೃತದೇಹ ವಿಮಾನದ ಮೂಲಕ ಇವತ್ತು ಮುಂಬೈ ಮಾರ್ಗವಾಗಿ ಬೆಂಗಳೂರಿಗೆ ಬರಲಿದೆ. ಆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾಶ್ಮೀರದಲ್ಲಿ ನಡೆದಂತಹ ಈ ಉಗ್ರರ ಅಟ್ಟಹಾಸ, ನಮ್ಮ ನೆಲದ ಮೇಲೆ, ನಮ್ಮವರ ಮೇಲೆ ನಡೆದಂತಹ ಈ ಅಟ್ಟಹಾಸ, ಈಗ ಉಗ್ರ ಯಾರು ಅಂತರೋದು ಕೂಡ ಪತ್ತೆಯಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೀಟಿಂಗ್ ನಡೆಸಿದ್ದಾರೆ. ಪಹಲ್ಗಾಮ್ ಭೇಟಿ ಮುಗಿಸಿ ಬಂದ್ರು. ಪಹಲ್ಗಾಮ್ನಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಅನಂತನಾಗ್ ಜಿಲ್ಲೆಯ ಆಸ್ಪತ್ರೆಗೆ ಭೇಟಿ ಕೊಟ್ಟರು. ಅಲ್ಲಿ ಗಾಯಾಳುಗಳನ್ನ ಮಾತನಾಡಿಸಿದ್ದಾರೆ. ಇನ್ನು ಉಗ್ರ ದಾಳಿ ನಡೆದಿರುವ ನೆಲದಿಂದ ನಮ್ಮ TV9 ಪ್ರತಿನಿಧಿ ಅಂಕಿತ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಆ ರಿಪೋರ್ಟ್ ನೋಡೋಣ ಬನ್ನಿ. ಗೃಹ ಮಂತ್ರಿ ಅಮಿತ್ ಶಾ ಸದ್ಯ GMC ಅನಂತನಾಗ್ ಜಿಲ್ಲೆಗೆ ಆಗಮಿಸಿದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು, ಅಮಿತ್ ಶಾ ಅವರ ವಾಹನಗಳು, ಭದ್ರತಾ ವಾಹನಗಳು GMC ಅನಂತನಾಗ್ಗೆ ಆಗಮಿಸಿವೆ. ಇದಕ್ಕೂ ಮೊದಲು ಗೃಹ ಮಂತ್ರಿ ಅಮಿತ್ ಶಾ ಅವರು ಪಹಲ್ಗಾಮ್ಗೆ ಭೇಟಿ ನೀಡಿದ್ರು. ಅದಕ್ಕೂ ಮೊದಲು ಶ್ರೀನಗರಕ್ಕೂ ಭೇಟಿ ನೀಡಿ ನಿನ್ನೆ ರಾತ್ರಿ ಉನ್ನತ ಮಟ್ಟದ ಸಭೆ ಕೂಡ ನಡೆಸಿದ್ರು.
ಎಷ್ಟು ಉಗ್ರರು ಈ ದಾಳಿಯ ಹಿಂದೆ ಇದ್ರು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದಾರೆ. ಎಲ್ಲೆಲ್ಲೂ ಹದ್ದಿನ ಕಣ್ಣು ಇಡಲಾಗಿದೆ. ಗೃಹ ಮಂತ್ರಿ ಅಮಿತ್ ಶಾ ಅವರು ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಗಾಯಗೊಂಡವರನ್ನ ಭೇಟಿಯಾಗಲಿದ್ದಾರೆ. ವಿಡಿಯೋದಲ್ಲಿ ನೀವು ನೋಡಬಹುದು. ಅಲ್ಲದೆ ಹೈ ಸೆಕ್ಯೂರಿಟಿ ನಿಯೋಜಿಸಲಾಗಿದೆ. ಅನಂತನಾಗ್ ಜಿಲ್ಲೆಯ ಜಿಎಂಸಿ ಆಸ್ಪತ್ರೆಗೆ ದಾಖಲಾಗಿರೋ ಎಲ್ಲ ಗಾಯಾಳುಗಳ ಆರೋಗ್ಯ ವಿಚಾರಿಸುತ್ತಿದ್ದಾರೆ. ಕ್ಯಾಮರಾಮನ್ ಅನುದೀಪ್ ಶರ್ಮಾ ಜೊತೆ ಅಂಕಿತ್ ಭಟ್, TV9 ಭಾರತ್ ವರ್ಷ್.